ನಮಸ್ತೆ, ನಾನು ನಿಮ್ಮ ಚೈತನ್ಯ. ವೆಲ್ಕಮ್ ಟು ಮೈ ಮಿನಿ ಲಾಗ್ಸ್. ಇವತ್ತಿನ ವಿಶೇಷ ತುಳಸಿ ಪೂಜಾ. ಎಲ್ರಿಗೂ ಗೊತ್ತೇ ಇದೆ, ತುಳಸಿ ಪೂಜೆ ಎಲ್ಲರ ಮನೇಲೂ ಜೋರಾಗಿ ನಡೀತಿದೆ ಅಂದ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಸಿಂಪಲ್ ಆಗಿ ನಾನು ಪಾಟ್ಗೆ ಪೂಜೆ ಮಾಡ್ತಾ ಇದ್ದೀನಿ. ಗೋಧುಳ ಸಮಯ ಅಂದರೆ ಈವ್ನಿಂಗ್ ಮಾಡ್ತಾ ಇದ್ದೀನಿ. ನೈವೇದ್ಯಕ್ಕೆ ನಾನು ಇಲ್ಲಿ ಮಿಠಾ ಪಾಯಸ, ಅಕ್ಕಿ ಪಾಯಸ, ನೀವೇನು ಕರಿತೀರೋ ಗೊತ್ತಿಲ್ಲ, ಅಕ್ಕಿ ಪಾಯಸ ಮಿಠಾ ಪಾಯಸ ಅಂತ ನಾರ್ಮಲಾಗಿ ಕರೀತಾರೆ, ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫೈನಲ್ ಆಗಿ ಈ ರೀತಿ ಬಂದಿದೆ. ಕೇಸರ್ ಒಂದು ಆ್ಯಡ್ ಮಾಡಿಲ್ಲ ಕಲರ್ ಬರೋದಕ್ಕೆ. ತುಂಬ ಚೆನ್ನಾಗಿತ್ತು ಟೇಸ್ಟ್. ಇದನ್ನೇ ನೈವೇದ್ಯಕ್ಕೂ ತಗೊಳ್ತಾ ಇದ್ದೀನಿ. ನಾನು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ. ತುಳಸಿ ಪೂಜೆನ 6:40 ನಂತರ ಮಾಡಿ ಅಂತ ಹೇಳ್ತಿದ್ರು. ಅಷ್ಟೊತ್ತಿಗೆ ನಂದು ಎಲ್ಲ ಪ್ರಿಪ್ರೇಷನ್ಸ್ ಮುಗಿದಿತ್ತು. ತುಳಸಿ ಪೂಜೆ ಯಾಕೆ ನಲ್ಲಿಕಾಯಿ ಗಿಡದ ಜೊತೆ ಅಥವಾ ನಲ್ಲಿಕಾಯಿ ದೀಪಾರಾಧನೆ ಮಾಡ್ತಾರೆ ಅಂತ ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಳಿದ್ದೆ. ಹಾಗೆ ತುಳಸಿಯ 8 ಹೆಸರುಗಳನ್ನ ಹೇಳಿ ಪೂಜೆ ಮಾಡಿದ್ರೆ ಅಶ್ವಮೇಧ ಮಾಡಿದಷ್ಟೇ ಪುಣ್ಯ ಬರುತ್ತೆ ಅಂತ ಲಾಸ್ಟ್ ಇಯರ್ ವಿಡಿಯೋದಲ್ಲಿ ಯಾವ್ಯಾವ ಹೆಸರು ಅಂತ ಸಹ ಮೆನ್ಷನ್ ಮಾಡಿದ್ದೀನಿ. ಬೇಕಾದ್ರೆ ಲಾಸ್ಟ್ ಇಯರ್ ಶಾರ್ಟ್ಸ್ನ ಓಪನ್ ಮಾಡಿ ತುಳಸಿ ಹಬ್ಬದ್ದು ಚೆಕ್ ಮಾಡ್ಕೋಬೋದು. ಸಿಂಪಲ್ಲಾಗಿ ಈ ವರ್ಷ ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ನಾನು ಡೈರೆಕ್ಟಾಗಿ ನಮ್ಮ ಅಮ್ಮ ಮನೆಗೆ ಹೊರಟೆ. ಯಾಕಂದರೆ ಅಲ್ಲಿ ಕೂಡ ಪೂಜೆ ಮಾಡ್ತಾರೆ, ಅಲ್ಲಿ ಆರತಿ ಮಾಡೋಣ ಅಂತ. ಅಲ್ಲಿಂದ ಆರತಿ ಮಾಡಿ ಅಕ್ಕಪಕ್ಕ ಮನೆಯಲ್ಲಿ ಅರ್ಶಿನ ಕುಂಕುಮ ತಗೊಳ್ಳೋದು ನಾರ್ಮಲ್ ಅಲ್ವಾ. ಅರ್ಶಿನ ಕುಂಕುಮ ತಗೊಂಡು ನಮ್ಮ ಮನೆ ಕಡೆ ಹೊರಟೆ. ಎಲ್ಲರೂ ಎಷ್ಟು ಚೆನ್ನಾಗಿ ಹಬ್ಬ ಮಾಡಿದ್ದಾರೆ ಅಂತ ನೋಡ್ಕೊಬಂದೆ. ಹಾಗೆ ನಮ್ಮ ನೈಬರ್ಸ್ ಇದ್ದಾರಲ್ಲ, ತರುಣ್ ಅವ್ರ ಮನೇಲೂ ಸಹ ಇದೇ ರೀತಿ ಪೂಜೆ ಮಾಡಿದರು ಗ್ರ್ಯಾಂಡಾಗಿ. ಈ ವರ್ಷ ನನ್ನ ಮಗಳಂತೂ ಅವ್ರ ಮನೇಲೇ ಹಬ್ಬ ಮಾಡ್ಕೊಂಡ್ಲು. ನೋಡ್ತಿದ್ದೀರಲ್ಲ, ಮನೇಲಿ ಒಂದು ಹೆಣ್ಮಗು ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಈ ಹಬ್ಬದ ಟೈಮಲ್ಲೆಲ್ಲ ಅವರು ಪೂಜೆ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಅಂತ. ಹೌದು, ಅವಳಿಗಂತೂ ತುಂಬಾ ಖುಷಿಯಾಗಿ ದೇವ್ರ ಪೂಜೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿ ಅಲ್ಲೇ ದೇವ್ರ ಪೂಜೆ ಮಾಡ್ಕೊಂಡು ಅವ್ರ ಮನೇಲೇ ಸೆಟ್ಲಾಗಿದ್ಲು. ನೋಡ್ತಿದ್ದೀರಲ್ಲ, ಇದಾಗಿತ್ತು ಇವತ್ತಿನ ಮಿನಿ ಲಾಗ್. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ಲಾಗ್. ಬೈ ಬೈ, ಟೇಕ್ ಕೇರ್.